ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇಷ್ಟು ದಿನ ದೆವ್ವ ಭೂತಗಳ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀವಿ. ಫಾರ್ ಎ ಚೇಂಜ್ ಇವತ್ತು ನಮ್ಮ ದೇಶ, ನಮ್ಮ ಸೇನೆ, ಸೈನಿಕರ ಪರಾಕ್ರಮದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಏಕೆ ಪ್ರಾರಂಭ ಆಯಿತು, ಅದರ ಇಂದಿನ ಕತೆ ಏನು ಅಂತ ಎಲ್ಲ ನಿಮಗೆ ಗೊತ್ತಿರೋ ವಿಚಾರವೇ. ನಾನೀಗ ಅದ್ರ ಬಗ್ಗೆ ಹೆಚ್ಚೇನು ಮಾತಾಡೋಕೆ ಹೋಗಲ್ಲ. ಆಪರೇಷನ್ ಸಿಂಧೂರ್ನಿಂದ ಪರಮವೈರಿ ಪಾಕಿಸ್ತಾನ ಚಿಂತಾಜನಕ ಸ್ಥಿತಿಯಲ್ಲಿದೆ. ಈ ಚಿಂತಾಜನಕ ಸ್ಥಿತಿಗೆ ಭಾರತದ ಸೇನೆಯ ಕೊಡುಗೆ ಅಪಾರ. ಹಾಗೂ ನಮ್ಮ ಸೇನೆ ಮತ್ತು ಪಾಕಿಸ್ತಾನದ ಸೇನೆಯ ಕಂಪ್ಯಾರಿಸನ್ ಹಾಗೂ ನಮ್ಮ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಪ್ರಪಂಚದ 4ನೇ ದೈತ್ಯ ಮಿಲಿಟರಿ ಶಕ್ತಿಯಾಗಿ ಇರೋ ಭಾರತದ ಮುಂದೆ 12ನೇ ಸ್ಥಾನದಲ್ಲಿರೋ ಪಾಕಿಸ್ತಾನ ಭಾರತಕ್ಕೆ ಚಾಲೆಂಜ್ ಮಾಡುತ್ತೆ ಅಂದರೆ ಭಾರತ ಸುಮ್ಮನೆ ಬಿಡುತ್ತಾ? ಖಂಡಿತ ಇಲ್ಲ. ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಭಾರತ ಕೊಡುತ್ತೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಒಂದು ತಾಜಾ ಉದಾಹರಣೆ. ಯಾವುದೇ ವಿಚಾರದಲ್ಲಿ ಭಾರತಕ್ಕೆ ಸರಿಸಾಟಿ ಇಲ್ಲದ ಪಾಕಿಸ್ತಾನ ಉಗ್ರಗಾಮಿಗಳನ್ನು ಪೋಷಿಸಿ ಭಾರತದಲ್ಲಿ ಅಮಾಯಕರ ಜೀವ ತೆಗೆಯೋದೇ ಕೆಲಸ ಮಾಡ್ಕೊಂಡು ಬಿಟ್ಟಿದೆ. ತನ್ನ ದೇಶನ ಉದ್ಧಾರ ಮಾಡಬೇಕು, ನಾವು ಬೇರೆ ದೇಶಗಳ ತರಹ ಅಭಿವೃದ್ಧಿ ಹೊಂದಬೇಕು ಅನ್ನೋ ಆಲೋಚನೆ ಸಹ ಪಾಕಿಸ್ತಾನಕ್ಕೆ ಇದ್ದಂಗೆ ಕಾಣಲ್ಲ. ಬಿಡಿ, ಅವರು ಉದ್ಧಾರ ಆಗೋದು ಒಂದೇ, ಒನಕೆ ಚಿಗುರೋದು ಒಂದೇ. ಸ್ನೇಹಿತರೆ, ಭಾರತದ ಬಲಾಢ್ಯ ಸೈನ್ಯ ಹಾಗೂ ಚೋಟು ಪಾಕಿಸ್ತಾನದ ಸೇನೆಯ ಬಗ್ಗೆ ಒಂದು ಸಣ್ಣ ಕಂಪ್ಯಾರಿಸನ್ ನೋಡ್ಕೊಂಡು ಬರೋಣ. ಸಕ್ರಿಯ ಮಿಲಿಟರಿ ಸಿಬ್ಬಂದಿ 14,55,550, 6,54,000. ಮೀಸಲು ಸಿಬ್ಬಂದಿ 11,55,000, 5,50,000. ಅರಸೇನಾ ಪಡೆಗಳು 25,27,000, 5 ಲಕ್ಷ. ಯುದ್ಧ ವಿಮಾನ 513, 328. ದಾಳಿ ವಿಮಾನಗಳು 130, 90. ಸಾರಿಗೆ ವಿಮಾನಗಳು 270, 64. ಹೆಲಿಕಾಪ್ಟರ್ಗಳು 899, 373. ದಾಳಿ ಹೆಲಿಕಾಪ್ಟರ್ಗಳು 80, 57. ಒಟ್ಟು ವಿಮಾನಗಳು 2,229, 1,399. ನೆಲದ ಪಡೆಗಳು ಮುಖ್ಯ ಯುದ್ಧ ನೌಕೆಗಳು 4,201, 2,627. ಶಸ್ತ್ರಸಜ್ಜಿತ ವಾಹನಗಳು 1,48,594, 17,516. ಸ್ವಯಂ ಚಾಲಿತ ಫಿರಂಗಿಗಳು 100, 662. ಎಳೆಯುವ ಫಿರಂಗಿಗಳು 3,975, 2,629. ಮೊಬೈಲ್ ರಾಕೆಟ್ ಲಾಂಚರ್ಗಳು 264, 600. ನೌಕಾಪಡೆಯ ಬಲ 293, 121. ವಿಮಾನ ವಾಹಕ ನೌಕೆಗಳು 2, 0. ಜಲಂತರ್ಗಾಮಿ ನೌಕೆಗಳು 18, 8. ವಿಧ್ವಂಸಕ ನೌಕೆಗಳು 13, 0. ಅಣ್ವಸ್ತ್ರ ಸಿಡಿತಲೆಗಳು 180, 170. ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇರೋ ಭಾರತ ನೇರವಾಗಿ ಯುದ್ಧ ಮಾಡಿ ಪಾಕಿಸ್ತಾನನ ನೆಲಸಮ ಮಾಡಬಹುದಿತ್ತು. ಆದರೆ ಭಾರತ ನೆರೆಹೊರೆಯವರ ಮೊದಲು ಎಂಬ ನೀತಿಯನ್ನು ಅನುಸರಿಸುತ್ತಾ ಇಷ್ಟು ದಿನಗಳವರೆಗೆ ಕಾದಿದೆ. ಶ್ರೀಕೃಷ್ಣ ಶಿಶುಪಾಲನ ತಾಯಿಗೆ 101 ತಪ್ಪುಗಳನ್ನು ಶಿಶುಪಾಲ ಮಾಡೋವರೆಗೆ ಶಿಕ್ಷಿಸಲ್ಲ ಅಂತ ಹೊರ ಕೊಟ್ಟಿರ್ತಾನೆ. ಅದೇ ರೀತಿ ಭಾರತ ಪಾಕಿಸ್ತಾನನ ಕ್ಷಮಿಸ್ತಲೇ ಬಂದಿತ್ತು. ಆದರೆ ಅಂದಿನ ಭಾರತವೇ ಬೇರೆ, 2025ರ ನವಭಾರತವೇ ಬೇರೆ ಎಂದು ಮೋದಿ ಮಾಡಿ ತೋರಿಸಿದ್ದಾರೆ. ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಸೇನೆಯ ಬಳಿ ಇರೋವಂಥ ತಂತ್ರಜ್ಞಾನ ಎಂಥದ್ದು ಅಂತ ಇಡೀ ಜಗತ್ತಿಗೆ ಭಾರತ ಉತ್ತರ ಕೊಟ್ಟಿದೆ. ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪ್ರತೀಕಾರ ತೀರಿಸಿಕೊಳ್ಳೋಕೆ ಅಮೆರಿಕ, ಇಸ್ರೇಲ್ನಂತಹ ಕೆಲವೇ ದೇಶಗಳು ಹೊಂದಿರುವ ನಿಖರ ದಾಳಿ ಮಾಡುವ ಹಾಗೂ ಎದುರಾಳಿಗಳ ಕ್ಷಿಪಣಿ ಡ್ರೋನ್ ಒಡೆದು ಹಾಕುವಂಥ ತಂತ್ರಜ್ಞಾನ ಭಾರತ ಸಿದ್ಧಿಸಿಕೊಂಡಿದೆ. ಪಾಕ್ ಉಗ್ರರ ನೆಲೆಗಳನ್ನು ಅತ್ಯಂತ ನಿಖರವಾಗಿ ದಾಳಿ ಮಾಡುವ ಮೂಲಕ ತಾನು ಎಲ್ಲಿ ದಾಳಿ ಮಾಡಬೇಕಿತ್ತೋ ಅಲ್ಲೇ ದಾಳಿ ಮಾಡಿದೆ ಭಾರತ. ಭಾರತದ ಬಳಿ ಈ ರೀತಿಯ ಒಂದು ತಂತ್ರಜ್ಞಾನ ಇದೆ ಅನ್ನೋದೇ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಹಮಾಸ್ ಉಗ್ರರು ರಾಕೆಟ್ ಕ್ಷಿಪಣಿ ದಾಳಿ ಮಾಡಿದಾಗ ಎಲ್ಲವನ್ನೂ ಒಡೆದು ಹಾಕಿ ಇಡೀ ವಿಶ್ವವನ್ನೇ ಇಸ್ರೇಲ್ ಚಕಿತಗೊಳಿಸಿತ್ತು. ಆದರೆ ಇಸ್ರೇಲ್ಗಿಂತ ಅತ್ಯಂತ ಕರಾರುವಕ್ಕಾದ ವಾಯು ರಕ್ಷಣಾ ವ್ಯವಸ್ಥೆ ಭಾರತದ ಬಳಿ ಇದೆ. ಪಾಕಿಸ್ತಾನ
700 ಡ್ರೋನ್ ಕ್ಷಿಪಣಿಗಳನ್ನು ಹಾರಿಸಿದ್ರು ಭಾರತ ಎಲ್ಲವನ್ನು ಒಡೆದು ಹಾಕಿ ಈ ವಿಚಾರದಲ್ಲಿ ಸೈ ಅನಿಸ್ಕೊಂಡಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಪಾಕಿಸ್ತಾನದ ಗರ್ವಭಂಗ ಮಾಡಲು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಅನೇಕ ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಗೆ ನೆರವಾಗಿವೆ. ಹೀಗಾಗಿಯೇ ಈ ಬಾರಿಯ ಪಾಕ್ ಮೇಲಿನ ದಾಳಿಯನ್ನ ಭಾರತದ ಆತ್ಮನಿರ್ಭರ ಅಂತ ಬಣ್ಣಿಸಲಾಗಿದೆ. ಅತ್ತ ಒಡಿಸಿಕೊಂಡ ಪಾಕಿಸ್ತಾನ ಆತ್ಮ ಬರ್ಬರ ಅಂತ ಬಾಯಿ ಬಿಡ್ಕೊಂತ ಇದೆ. ಈ ಶತ್ರು ದೇಶಗಳಿಗೆ ನಡುಕ ಹುಟ್ಟಿಸಿದ ಕೆಲವೊಂದು ಶಸ್ತ್ರಾಸ್ತ್ರಗಳ ಬಗ್ಗೆ ಸಣ್ಣ ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್. ಸ್ನೇಹಿತರೆ, ಉಕ್ರೇನ್ ಯುದ್ಧದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದ ಈ ಡ್ರೋನ್ಗಳನ್ನ ಭಾರತ ಬಳಸಿದ್ದು ಇದೇ ಮೊದಲು. ಸುಮಾರು 5ರಿಂದ 10 ಕೆಜಿ ಇರುವ ಬಾಂಬ್ಗಳನ್ನ ಹೊತ್ತೊಯ್ಯಬಲ್ಲ ಈ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳನ್ನ ಪಾಕಿಸ್ತಾನದ ಮೇಲೆ ದಾಳಿಗೆ ಭಾರತ ಬಳಸಿಕೊಂಡಿತ್ತು. ಸ್ನೇಹಿತರೆ, ಈ ಡ್ರೋನ್ಗಳನ್ನ ತಯಾರು ಮಾಡಿದ ಕಂಪನಿ ಯಾವುದು ಅಂದ್ರೆ ನಮ್ಮ ಹೆಮ್ಮೆಯ ಬೆಂಗಳೂರು ಮೂಲದ ಹಾಗೂ ಅದಾನಿ ಒಡೆತನದ ಆಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಈ ಡ್ರೋನ್ಗಳನ್ನು ಭಾರತ ಹೆಚ್ಚಾಗಿ ಬಳಸಿಕೊಂಡಿತ್ತು. D4 ಆಂಟಿ ಡ್ರೋನ್ ಸಿಸ್ಟಮ್. ಭಾರತದ ಐರನ್ ಡೋಮ್ ಎಂದೇ ಪ್ರಸಿದ್ಧಿಯಾಗಿರೋ ಈ ಡ್ರೋನ್ಗಳು ಶತ್ರು ದೇಶದ ಡ್ರೋನ್ಗಳನ್ನ ಹುಡುಕಿ ತಡೆದು ಅವನ್ನ ನಾಶ ಮಾಡ್ತವೆ. ಈ D4 ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನ ಅಭಿವೃದ್ಧಿಪಡಿಸಿದ್ದು DRDO. ಪಾಕಿಸ್ತಾನ ಆರಿಸಿದ 100 ಡ್ರೋನ್ಗಳನ್ನ ಗಡಿಯುದ್ದಕ್ಕೂ ಹುಡುಕಿ ನಾಶ ಮಾಡಿದ ಕೀರ್ತಿ ಈ D4 ಆಂಟಿ ಡ್ರೋನ್ ಸಿಸ್ಟಮ್ಗೆ ಸಲ್ಲಬೇಕು. ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆ. ಸ್ನೇಹಿತರೆ, S-400 ಹೇಗೆ ಶತ್ರುಗಳ ಕ್ಷಿಪಣಿಯನ್ನ ಒಡೆದು ಉರುಳಿಸುತ್ತೋ ಅದೇ ರೀತಿಯ ನಮ್ಮ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನ ನಮ್ಮ ಹೆಮ್ಮೆಯ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಅಭಿವೃದ್ಧಿಪಡಿಸಿದೆ. ಇದೊಂದು ಸಂಪೂರ್ಣ ಆಟೋಮೇಟೆಡ್ ಸಿಸ್ಟಮ್. ಶತ್ರು ದೇಶದಿಂದ ಆರಿ ಬರುವ ಕ್ಷಿಪಣಿಗಳನ್ನ ಕರಾರುವಕ್ಕಾಗಿ ಒಡೆದು ಉರುಳಿಸುತ್ತೆ. S-400 ಜೊತೆ ಆಕಾಶ್ ವಾಯು ಸಿಸ್ಟಮ್ ಇರೋದು ನಮಗೆ ಆನೆ ಬಲ ಇದ್ದಂತೆ. ಬರಾಕ್ 8 MRSAM. ಈ ಮಧ್ಯಮ ದೂರ ವ್ಯಾಪ್ತಿಯ ಕ್ಷಿಪಣಿ ನೆಲದಿಂದ ಆಗಸಕ್ಕೆ ಹಾರುವ ಈ ಕ್ಷಿಪಣಿಯನ್ನ DRDO ಹಾಗೂ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಪಾಕಿಸ್ತಾನದ 400 ಕಿಲೋಮೀಟರ್ ರೇಂಜ್ ಇರೋ ಫತೇಹ್ 2 ಈ ಕ್ಷಿಪಣಿಯನ್ನ ಒಡೆದು ಉರುಳಿಸಿದ್ದೆ ನಮ್ಮ ಬರಾಕ್ 8 MRSAM. L-70 ಆಂಟಿ ಏರ್ ಕ್ರಾಫ್ಟ್ ಗನ್. ಇದನ್ನ ಅಭಿವೃದ್ಧಿಪಡಿಸಿದ್ದು ಸ್ವೀಡನ್ ಮೂಲದ ಬೋಫೋರ್ಸ್ ಕಂಪನಿ. ಸದ್ಯಕ್ಕೆ ಈ ಏರ್ ಕ್ರಾಫ್ಟ್ ಗನ್ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಈ ಗನ್ನ ರೇಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್ ಮತ್ತು ತನ್ನಿಂತಾನೇ ಅಪಾಯವನ್ನ ಗುರುತಿಸುವ ವ್ಯವಸ್ಥೆಯನ್ನ ಅಳವಡಿಸಿ ಭಾರತ ಮೇಲ್ದರ್ಜೆಗೇರಿಸಿದೆ. ಪಾಕಿಸ್ತಾನ ಆರಿಸಿಬಿಟ್ಟ ಟರ್ಕಿ ಮೂಲದ ಡ್ರೋನ್ಗಳನ್ನ ಒಡೆದು ಉರುಳಿಸಿದ್ದೆ ಈ ಆಂಟಿ ಏರ್ ಕ್ರಾಫ್ಟ್ ಗನ್ಗಳು. ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಸಿಸ್ಟಮ್. ಈ ವೆಪನ್ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಶತ್ರುಗಳ ನೆಲೆಯ ಮೇಲೆ ಆರಿಸಿದ ಕ್ಷಿಪಣಿ ಉದ್ದೇಶಿತ ಗುರಿ ಹೊರತುಪಡಿಸಿ ಅಕ್ಕಪಕ್ಕದ ಪ್ರದೇಶಕ್ಕೆ ಕನಿಷ್ಠವೂ ಹಾನಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. GPS, ಇನ್ಫ್ರಾರೆಡ್, ರಾಡಾರ್ ಮತ್ತು ಲೇಸರ್ ಆಧಾರಿತ ಮಾರ್ಗದರ್ಶನದ ವ್ಯವಸ್ಥೆ ಬಳಸಿಕೊಂಡು ಇದು ಕಾರ್ಯನಿರ್ವಹಿಸುತ್ತೆ. ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಈ ವ್ಯವಸ್ಥೆ ಮಹತ್ವದ ಪಾತ್ರ ವಹಿಸಿದೆ. ಸ್ನೇಹಿತರೆ, ನೀವು ಕೇಳಿರಬಹುದು, ನೋಡಿರಬಹುದು, ಭಾರತ ಸೇನೆ ಪಾಕಿಸ್ತಾನದಲ್ಲಿ ನಿಖರವಾಗಿ ದಾಳಿ ಮಾಡಿ ಉಗ್ರಗಾಮಿಗಳನ್ನ ಹಾಗೂ ಅವರಿಗೆ ಸಂಬಂಧಪಟ್ಟ ಆಸ್ತಿಗಳನ್ನ ಮಾತ್ರ ನಾಶ ಮಾಡಿತ್ತು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಮಲಗಿಸಿತ್ತು. ಅದಕ್ಕೆಲ್ಲ ನೆರವಾಗಿದ್ದೇ ಈ ವೆಪನ್. SAAW ಕ್ಷಿಪಣಿ ವ್ಯವಸ್ಥೆ. DRDO ಅಭಿವೃದ್ಧಿಪಡಿಸಿದ ಸ್ವದೇಶಿ ಅಸ್ತ್ರವಾಗಿದೆ ಈ SA ಡ್ರೋನ್. ಈ SA ಬಹುದೂರದ ಗುರಿಯನ್ನ ನಿಖರವಾಗಿ ಒಡೆದು ಉರುಳಿಸುವ ಶಕ್ತಿಶಾಲಿ ಕ್ಷಿಪಣಿ. ಈ SA ಕ್ಷಿಪಣಿಯನ್ನ ವಿಮಾನದ ಮೂಲಕ ಆಕಾಶದಿಂದ ನೆಲದ ಮೇಲಿನ ಗುರಿಗಳನ್ನ ನಿಖರವಾಗಿ ನಾಶ ಮಾಡುತ್ತದೆ. ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದೇ ಈ SA. ಬ್ರಹ್ಮೋಸ್ ಕ್ಷಿಪಣಿ. ಇದೊಂದು ರೀತಿ ಶ್ರೀಕೃಷ್ಣನ ಬಳಿ ಇದ್ದ ಸುದರ್ಶನ ಚಕ್ರದ ಹಾಗೆ ಅತ್ಯಂತ ವೇಗವಾಗಿ, ಶಬ್ದಕ್ಕಿಂತ 2 ಪಟ್ಟು ವೇಗ ಜಾಸ್ತಿ ಇರೋದ್ರಿಂದ ಇದನ್ನ ತಡೆಯೋಕೆ ಸದ್ಯಕ್ಕಂತೂ ಪ್ರಪಂಚದ ಯಾವ ದೇಶದ ಬಳಿಯೋ ರಾಡಾರ್ ತಂತ್ರಜ್ಞಾನ ಇಲ್ಲ.
ಪಾಕಿಸ್ತಾನದ ನೂರ್ಖಾನ್ ಸೇರಿ ಹಲವು ಏರ್ಬೇಸ್ಗಳ ದಾಳಿ ನಡೆಸಲು ಈ ದೇಶಿ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಲಾಗಿದೆ. ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಈ ಕ್ಷಿಪಣಿನ ಕಂಡ್ರೆ ಪಾಕಿಸ್ತಾನಕ್ಕೆ ಇಂದಿಳಿದಾಗೆ ಜ್ವರ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ಭಾರತದ ಮುಂದೆ ಏಡಿ ಪಾಕಿಸ್ತಾನ ಆಫ್ ರೇಟ್ ಚೀಪ್ ರೇಟ್ ಕೊಟ್ಟು ಟರ್ಕಿ ಚೀನಾದಿಂದ ತಂದ ಡ್ರೋನ್ಗಳನ್ನ ಮತ್ತು ಮಿಸೈಲ್ಗಳನ್ನ ಭಾರತದ ಮೇಲೆ ಹಾರಿಸಿದ್ರೆ ಬಿಡ್ತಾರೇನ್ರಿ ನಮ್ಮ ಸೈನಿಕರು? ಹಬ್ಬ ಮಾಡ್ತಾರಷ್ಟೇ. ಇಷ್ಟಕ್ಕೆ ಸುಮ್ಮನಾದ್ರೆ ಪಾಕಿಸ್ತಾನ ಅಂತ ದೇಶದ ಹೆಸರೇಳಕ್ಕಾದ್ರೂ ಇರುತ್ತೆ. ಮತ್ತೆ ಭಾರತವನ್ನೇನಾದ್ರೂ ಕೆಣಕಿದ್ರೆ ಭೂಪಟದಲ್ಲಿ ಈ ದೇಶ ಇತ್ತು ಅಂತ ಬರೀ ಹಿಸ್ಟ್ರಿ ಬುಕ್ನಲ್ಲಿ ನಮ್ಮ ಮುಂದಿನ ಜನರೇಷನ್ ಮಕ್ಕಳು ಓದ್ಬೇಕಾಗತ್ತೆ. ಗೆಳೆಯರೇ, ಇನ್ನಷ್ಟು ರೋಚಕ ವಿಚಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಕತೆಗಾರ.